बोथ अमित शाह, नरेंद्र मोदी, कुमार अन्ना, ये डीके साहब का दरबार है. कुछ करने के पहले सोच के करना है. ನೀವೆಲ್ಲ ಬೇರೆ ಸ್ಟೇಟಲ್ಲಿ ಎಗರ್ಸ್ಕೊಂಡು ಹೋದ್ರೆ ಇಲ್ಲಿ ಹೆಂಗಿರುತ್ತೋ ಅಂತ ನಿಮ್ಗೆ ಗೊತ್ತಿದೆ. ಅಮಿತ್ ಶಾ ಸಾಹಬ್, ನರೇಂದ್ರ ಮೋದಿ ಸಾಹಬ್ एंड कुमार अन्ना, ये सोच के पैर रखना है. ये डीके साहब का दरबार है. ಏನಂದೆ ಇನ್ನೊಂದ್ಸಲ ಹೇಳು. ये डीके साहब का दरबार है. ಚಟಿ ಹೇಳ್ಕೊಳಕ್ ಇನ್ನೂ ಬರಲ್ಲ ಕರೆಕ್ಟಾಗಿ ಕೆಲವ್ರಿಗೆಲ್ಲ. ಅದೇ ಕೋಪ ಬಂದ್ರು ನನಗಿನ್ನು. ಗೈಸ್, ಲಾಟ್ರಿ MLA ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ ಅಲ್ಲ, ವೆರಿ ಸಿಂಪಲ್. ಅವ್ರು ಹೇಳಿರೋ ಮಾತುಗಳಲ್ಲೇ ನಿಮ್ಗೆ ಅರ್ಥ ಆಗಿರುತ್ತೆ ಯಾಕೆ ಇಷ್ಟೆಲ್ಲ ಡ್ರಾಮಾಗಳನ್ನ ಮಾಡ್ತಾ ಇದ್ದಾರೆ, ಯಾಕೆ ಈ ಲೆವೆಲ್ಗೆ ಬಕೆಟ್ ಹಿಡಿತಿದ್ದಾರೆ ಅಂತ. ಬಕೆಟ್ ಹಿಡಿಯೋದ್ರಲ್ಲಿ ಏನಾದರೂ ಪ್ರೊಫೆಸರ್ ಅಂತ ಇದ್ರೆ ಇವ್ರಿಗಿಂತ ಬೆಟರ್ ಪ್ರೊಫೆಸರ್ ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವರೇ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಆ ನೆಕ್ಸ್ಟ್ ಲೆವೆಲ್ ಮಾತ್ರ. ಇಷ್ಟು ದಿನ ಸಿದ್ದರಾಮಯ್ಯ ಅವರಿಗೆ ಬಕೆಟ್ ಹಿಡಿದ್ರು ಯಾವ ಲೆವೆಲ್ಗೆ ಹಿಡಿದ್ರು ಅಂತ ನೀವೆಲ್ಲ ನೋಡಿದ್ದೀರಾ. ಬೇಕಾದಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಅವ್ರು ಕೆಳಗೆ ಇಳಿತಿದ್ದಂಗೆನೆ DK ಶಿವಕುಮಾರ್ ಅವ್ರಿಗೆ ಬಕೆಟ್ ಹಿಡಿಯೋದಕ್ಕೆ ಸ್ಟಾರ್ಟ್. ಒಂದು ಸಚಿವ ಸ್ಥಾನಕ್ಕೋಸ್ಕರ ಇಷ್ಟೆಲ್ಲ ಡ್ರಾಮಾಗಳನ್ನ ಮಾಡ್ತಾ ಇದ್ದಾರೆ. ಈ ಮನುಷ್ಯ ನಾಳೆ ದಿನ ಇವಾಗ DK ಶಿವಕುಮಾರ್ ಅವ್ರ ಕೆಳಗಿಳಿದು ಇನ್ನೊಬ್ರು ಯಾರಾದ್ರು ಅಧಿಕಾರಕ್ಕೆ ಬರ್ತಿದ್ದಂಗೆನೆ ಇಮಿಡಿಯೇಟ್ ಆಗಿ ಅವ್ರಿಗೆ ಬಕೆಟ್ ಹಿಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಅಭ್ಯಾಸ ಆಗೋಗಿದೆ ಇವರಿಗೆ. ನಾನು ನೋಡಿದೀನಿ ತುಂಬಾ ಜನ, ಬಟ್ ಈ ಲೆವೆಲ್ಗೆ ನಾನು ನೋಡಿಲ್ಲ. ಇಷ್ಟೆಲ್ಲ ಬಕೆಟ್ ಹಿಡಿತಿದಾರಲ್ಲ DK ಶಿವಕುಮಾರ್ ಅವರಿಗೆ. DK ಶಿವಕುಮಾರ್ ಅವರು ಈ ವ್ಯಕ್ತಿನ ಮೂಸಿ ಕೂಡ ನೋಡ್ತಾ ಇಲ್ಲ. ಅದಕ್ಕೊಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ನಿನ್ನೆ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ